ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಸಿಂಪಲ್ಲಾಗಿ ನಾರ್ಮಲ್ ಸೂಜಿ ದಾರದಿಂದ ಹೇಗೆ ಡಿಸೈನ್ ಮಾಡೋದು ಬ್ಲೌಸಿಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಿಮ್ಮ ಯಾವ ಬಟ್ಟೆಗೆ ಅನುಗುಣ ಇರುತ್ತೋ ಆ ಥರ ಬೀಡ್ಸ್ ತೊಗೊಳ್ಳಿ. ಮತ್ತು ಈ ಥರ ಟೈಟಾಗಿ ಹಾಕ್ಕೋಬೇಕು. ತುಂಬ ಎಳಿಲಿಕ್ಕೆ ಹೋಗಬಾರ್ದು, ಬಂದರೆ ಒಂದೊಂದು ಬಟ್ಟೆ ಒಂದೊಂದು ಥರ ಇರುತ್ತೆ. ಅದಕ್ಕೋಸ್ಕರ ಹಗುರವಾಗಿ ಎಳೆದು ಈ ಥರ ಟೈಟಾಗಿ ಹಾಕ್ಕೋಬೇಕು. ಇಲ್ಲಿ ಹಾಗೆ ಮುಂಭಾಗದೊಂದು ಶೇಪ್ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆ ಮೇಲೆ ಹಾಕೋದಿದ್ರೆ ಮಾರ್ಕ್ ಪೀಸಲ್ಲಿ ಯೂಸ್ ಮಾಡಬೇಡ್ರಿ. ಬೇರೆ ಪೆನ್ಸಿಲ್ ಏನಾದರೂ ತಗೊಂಡು ಮಾರ್ಕ್ ಹಾಕ್ಕೊಂಡ್ರೆ ತೆಳುವಾಗಿ ಬರುತ್ತೆ, ಹಾಕ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಇದಾದರೆ ಸ್ವಲ್ಪ ದಪ್ಪ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಹಾಗೆ ಹಾಕ್ತಾ ಇದ್ದೀನಿ. ಇದು 10 ರೂಪಾಯಿ ಪಾಕೆಟ್. ಇದು ಅದು ಚಿಕ್ಕದಿದೆ, ಫುಲ್ಲು 0 ಇದೆ. ಇದೊಂದು ಸ್ವಲ್ಪ ದಪ್ಪ ಇದೆ ಬೀಡ್ಸು. ಸ್ವಲ್ಪ ದಪ್ಪ ಒಂದು ತೊಗೊಂಡಿದ್ದೀನಿ, ಫುಲ್ 0 ಸೈಜಿಂದ ಒಂದು ತೊಗೊಂಡಿದ್ದೀನಿ. ಇದು ಎರಡನ್ನು ಉಪಯೋಗಿಸಿ ಸೂಜಿ ದಾರ ಮತ್ತು ಇದು ಸ್ಟೋನ್ ಚೈನು. ಇದರಲ್ಲಿ ಕೂಡ ಕಲರ್ ಸಿಗುತ್ತೆ ಸ್ಟೋನ್ ಚೈನಲ್ಲಿ ಕೂಡ. ಇದು ಬಾಲ್ ಚೈನು ಚಿಕ್ಕದಾಗಿರೋದು ತೊಗೊಂಡಿದ್ದೀನಿ. ಇದು 2 ಲೈನ್ ಹಾಕ್ಕೊಂಡಿದ್ದೀನಿ. ದಪ್ಪ ಕಾಣಿಸುತ್ತೆ ನಿಮಗೆ. 2 ಲೈನ್ 1/4 ಇಂಚ್ ಬಿಟ್ಟು 2 ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಹಾಕ್ಕೊಂಡ್ಮೇಲೆ ಇದ್ರ ಲೈನ್ ಪಕ್ಕನೇ ಫ್ಯಾಬ್ರಿಕ್ ಗಮ್ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಡಬ್ಬಿ ತೊಗೊಂಡಿದ್ದೆ. ನಾವೇನು ಹೆಚ್ಚು ಯೂಸ್ ಮಾಡಲ್ಲ, ಸ್ವಲ್ಪ ಗಟ್ಟಿಯಾಗಿತ್ತಿದು. ಅದನ್ನೇ 2 ಕೈಯಿಂದ ತೆಗೆದು ಹಾಕ್ತಾ ಇದ್ದೀನಿ. ನಾವು ಮನೇಲಿ ಹೆಚ್ಚು ಯೂಸ್ ಮಾಡಲ್ಲ ಅಂದ್ರೆ ಚಿಕ್ಕದು ತೊಗೋಬೇಕು. ನಾನು ಬೇರೆ ಏನಕ್ಕೆ ಬೇಕು ಅಂತ ಒಂದು ಸ್ವಲ್ಪ ದೊಡ್ಡ ಡಬ್ಬಿ ತೊಗೊಂಡೆ. ಅದನ್ನು ಇದು ಕರೆಕ್ಟಾಗಿ ಕುತ್ಕೊಳಿಸಿ ಬಾಲ್ ಚೈನ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಣಗೋ ತನಕ ಬಿಡಬೇಕು. ನಾವೇನು ಗಮ್ ಹಾಕಿದ್ವಿ ಅದ್ರ ಮೇಲೆ ಇಟ್ಟು ಸ್ವಲ್ಪ ಒಣಗೋ ತನಕ ಬಿಡಬೇಕು. ತುಂಬ ಆಚೆ ಈಚೆ ಎಲ್ಲ ಆಗಂಗೆ ಗಮ್ ಹಾಕಬಾರ್ದು. ಇದು ಒಣಗಿದೆ. ಇವಾಗ ಅದ್ರ ಪಕ್ಕ ಮತ್ತೊಂದು ಲೈನ್ ಗಮ್ ಹಾಕ್ಕೊಳ್ತೀನಿ. ಇದು ಸ್ಟೋನ್ ಚೈನು. ಇದನ್ನು ನೀಟಾಗಿ ಅದು ತಿರುಗ್ತಾ ಇರುತ್ತೆ ರೌಂಡಾಗಿ ಆಚೆ ಈಚೆ. ಅದನ್ನು ಸಹ ನೀಟಾಗಿ ಇಟ್ಕೊಂಡು ಹಾಕಬೇಕು. ನೋಡಿ ಈ ಥರ. ಇದು ಸಹ ಒಣಗಿದ ಮೇಲೆ ಹಾಕಿದ ತಕ್ಷಣವೇ ಪಕ್ಕದಲ್ಲಿ ಹಾಕಬೇಡಿ. ಒಣಗಿದ ಮೇಲೆ ಹಾಕಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಕ್ಲಿಕ್ಕೆ ಬರುತ್ತೆ ಪಕ್ಕ ಒಂದ್ರ ಪಕ್ಕ ಒಂದು. ಈ ಥರ ಒಣಗಿದ ಮೇಲೆ ಹಾಕಿದರೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಹಾಕಿದ್ದೀನಿ. ಇದು ಮತ್ತೆ ಬಾಲ್ ಚೈನನ್ನು ತೊಗೊಂಡಿದ್ದೀನಿ. ಯಾರಿಗೆ ಡಿಸೈನ್ ಮಾಡೋಕ್ಕೆ ಬರಲ್ಲ ಅಂತ ಇರ್ತಾರೆ, ಈ ಥರ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈಗ ಎಲ್ಲ ಹಾಕಾಗಿದೆ. ಇವಾಗ ಇದು ಎಲ್ಲ ಒಣಗಬೇಕು 3 ಕೂಡ. ಸೂಜಿ ದಾರ ತೊಗೊಂಡಿದ್ದೀನಿ. ಬೀಡ್ಸ್ ಯಾವುದಿದೆ, ಬಟ್ಟೆ ಯಾವುದಿದೆ ನೋಡಿಕೊಂಡು ಅದ್ರ ಪ್ರಕಾರ ದಾರ ತಗೋಬೇಕು. ಇದು ಕಾಣದೇ ರೀತಿ ಹೊಲಿಗೆ ಹಾಕ್ಕೋಬೇಕು. ಸೂಜಿ ದಾರದಿಂದ ಹೊಲಿತಾ ಇದ್ದೀನಿ. ಇವಾಗ ಗಮ್ ಹಾಕಿದ್ದೀನಿ, ಆದರೂ ಕೂಡ ಸೂಜಿ ದಾರದಿಂದ ಹೊಲ್ಕೊಂಡಿದ್ದೀನಿ. ನೀವು 3 ಒಂದೇ ಇದರಲ್ಲಿ ಹೊಲಿಯೋದು ಬೇಡ ಅಂದರೆ 1 ಲೈನ್ ಹಾಕಿದ ತಕ್ಷಣ ಸೂಜಿ ದಾರದಲ್ಲಿ ಹೊಲ್ಕೋಬೋದು. ನಾನಿಲ್ಲಿ 3 ಸೇರಿಸಿ ಹೊಲಿತಾ ಇದ್ದೀನಿ. ನಾವು ಹೊಲ್ದಿರೋದು ಕಾಣಬಾರ್ದು, ಆ ಥರ ಹೊಲಿಗೆ ಹಾಕ್ಕೋಬೇಕು.
ನೋಡಿ ಈಗ ಲಾಸ್ಟಲ್ಲಿ ಹೊಲಿತಾ ಇದ್ದೀನಿ. ಇದು ಹಿಂದ್ಗಡೆ ತಿರ್ಸಿ ನಾಟಕ್ಕೆ ಹೋಗಬೇಕು. ಇವಾಗ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ನಿಲ್ಲುತ್ತೆ ಅದು. ಈಗ ನಿಮಗೆ ಒಂದೊಂದು ಪಾಯಿಂಟಿಗೆ ಒಂದೊಂದು ಮಾರ್ಕ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಉದ್ದ ಮಾಡ್ಕೊಳ್ರಿ, ಸ್ವಲ್ಪ ತೆಳು ಇದ್ದರೆ ಅಂದರೆ ಸಣ್ಣದಾಗಿದ್ದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ಒಂದೊಂದು ಪಾಯಿಂಟಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೋಬೇಕು ಫುಲ್ ಬ್ಲೌಸಿಗೆ. ಈಗ ಒಂದು ಲೈನ್ ಉದ್ದ ಮತ್ತು ಮಧ್ಯ ಒಂದು ಲೈನ್ ಬಿಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಉದ್ದ ಒಂದು ಲೈನ್ ಎಳಿಬೇಕು. ಈ ಥರ ಒಂದು ಲೈನ್ ಬಿಟ್ಟು ಒಂದು ಲೈನ್ ಉದ್ದ ಎಳಿಬೇಕು. ಈ ಥರ ನೋಡಿ, ಎಲ್ಲವನ್ನು ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಲೈನ್ ಹಾಕ್ಕೊಂಡಿದ್ದೀನಿ. ಈ ಥರ ಲೈನ್ ಹಾಕ್ಕೊಂಡು ಇದು ತುಂಬ ಸ್ಮಾಲ್ ಬೀಡ್ಸ್ ಇದನ್ನು ಯೂಸ್ ಮಾಡ್ತೀನಿ. ಇದು ಸಹ ಸ್ವಲ್ಪ ದೊಡ್ಡದಿದೆ ಅದಕ್ಕಿಂತ. ಇವಾಗ ಇಲ್ಲಿ ಒಂದು ಲೈನಿಗೆ ಸೂಜಿ ಹಾಕ್ಕೊಂಡು ಅದಕ್ಕೆ 4 ಮಣಿಗಳನ್ನು ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. 4ಕ್ಕಿಂತ ನೀವು 8 ಆದರೂ 6 ಆದರೂ ಹಾಕೋಬೋದು. ಇಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ 4 ಹಾಕ್ಕೊಂಡಿದ್ದೀನಿ. ದಪ್ಪ ಇದ್ದರೆ ಸ್ವಲ್ಪ ಉದ್ದ ಹಾಕೋಬೋದು. ಇಲ್ಲಿ 6 ಇಲ್ಲಾಂದರೆ 8 ಹಾಕಿದರೂ ಇನ್ನೂ ಚೆಂದ ಕಾಣಿಸುತ್ತೆ ಡಿಸೈನ್ ನೋಡಲಿಕ್ಕೆ. ಇಲ್ಲಿ 4 ಹಾಕ್ಕೊಂಡಿದ್ದೀನಿ. 4 ಮಧ್ಯೆ 2ರ ಮಧ್ಯೆ ಸೂಜಿ ತೊಗೊಂಡು ಮತ್ತು ಇನ್ನೂ 2ಕ್ಕೆ ಪೋಣಿಸ್ಕೋಬೇಕು. ಅದ್ರ ಹೋಲ್ ಇದೆಯಲ್ಲ ಅಲ್ಲಿ ಈ ಥರ ಹಾಕ್ಕೊಂಡು 4 ಪೋಣಿಸಿದ್ದೀನಿ. ಅದ್ರ ಮಧ್ಯೆ ಸೂಜಿ ತೊಗೊಂಡು 2ಕ್ಕೆ ಹಾಕಿದ್ದೀನಿ. ಇದು ದಪ್ಪ ಒಂದು ಬೀಡ್ಸು, ಚಿಕ್ಕದು ಒಂದು ಬೀಡ್ಸು, 2 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ದೊಡ್ಡದೊಂದು ಮತ್ತು ಚಿಕ್ಕದೊಂದು 2 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಈ ಥರ ಅದು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಸೂಜಿ ಹಾಕ್ಕೊಂಡು ಮತ್ತು 2ರ ಮಧ್ಯೆ ಮತ್ತೆ ತಗೊಂಡು ಈಗ 2ರ ಒಳಗೆ ಮತ್ತೆ ಸೂಜಿಯನ್ನು ಹಾಕ್ಕೊಂಡು ತರಬೇಕು. ಈ ಥರ ಇಲ್ಲಿ ಬೇಕಿದ್ರೆ ನಾಟ್ ಹಾಕೋಬೋದು ನೀವು ಹಿಂಭಾಗ. ನೋಡಿ ಈ ಥರ ಕಾಣಿಸುತ್ತೆ. ಇದ್ರ ಪಕ್ಕದಲ್ಲಿ ಬಂದು 1 ಬೀಡ್ಸ್ ಆದರೂ ಹಾಕೋಬೋದು, ಇಲ್ಲ 2 ಬೀಡ್ಸ್ ಹಾಕ್ಕೊಂಡಿದ್ದೀನಿ ನಾನು. ಅದ್ರ ಮೇಲೆ ದೊಡ್ಡದೊಂದು ಚಿಕ್ಕದೊಂದು, ಒಟ್ಟು ಆ ಕಡೆ 6 ಬೀಡ್ಸ್ ಇದೆ, ಈ ಕಡೆ 4 ಬೀಡ್ಸ್ ಇದ್ದಾವೆ. ಈ ಥರ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೋಬೇಕು, ಫೋಲ್ಡ್ ಆಗಬಾರ್ದು. ಮಧ್ಯೆ 2 ಮತ್ತು ಬೀಡ್ಸಿಗೆ ತಂದು ಸೂಜಿನ ಇವೆರಡು ಬೀಡ್ಸ್ ಒಳಗೆ ಸೂಜಿ ಹಾಕಿ ಈಗಾದರೆ ಟೈಟಾಗಿ ನಿಲ್ಲುತ್ತೆ. ನೋಡಿ ಈ ಥರ ಹೊಲ್ಕೊಂಡಿದ್ದೀನಿ. ಈಗ ಅದ್ರ ಪಕ್ಕದಲ್ಲಿ ನೀವು 4 ಬೀಡ್ಸ್ ಹಾಕೋ ಜಾಗದಲ್ಲಿ 6 ಆದರೂ ಹಾಕೋಬೋದು, 8 ಆದರೂ ಹಾಕೋಬೋದು. ಫಸ್ಟ್ 4 ಬೀಡ್ಸ್ ಹಾಕ್ಕೊಂಡು 2 ಮಧ್ಯ ಸೂಜಿ ತೊಗೊಂಡು ಬಂದು ಮತ್ತು 2 ಬೀಡ್ಸ್ ಒಳಗೆ ಹೋಲ್ ಇದೆಯಲ್ಲ ಅದರಿಂದ ಮತ್ತೆ ಸೂಜಿ ತೊಗೊಂಡು ಈ ಥರ ಹಾಕ್ಕೊಂಡು ಮುನ್ಗಡೆಗೆ ದೊಡ್ಡದೊಂದು ಚಿಕ್ಕದೊಂದು 2 ಬೀಡ್ಸ್ ಹಾಕ್ಕೋಬೇಕು. ಇಲ್ಲಿ ನಾಟ್ ಹಾಕಿದರೆ ಟೈಟಾಗಿ ನಿಂತ್ಕೊಳ್ಳುತ್ತೆ. ನೋಡಿ ಫುಲ್ ಹಾಕೊಂಡು ಬರ್ತೀನಿ ಈ ಥರ. ನೋಡಿ ಇದೇ ಥರನೇ ನೀವು ನಾನು 4 2 ಉಪಯೋಗಿಸಿದ್ದೀನಲ್ಲ ಅದೇ ರೀತಿ 6 ಇಲ್ಲ 8 ಈ ಥರ ಉಪಯೋಗಿಸ್ಕೊಂಡು ಉದ್ದುದ್ದ ಬೇಕಾದರೂ ಮಾಡ್ಕೋಬೋದು. ನಿಮ್ಮ ಬಟ್ಟೆ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರದ್ದು ನಾನಿಲ್ಲಿ ಹಾಗೆ ವೇಸ್ಟ್ ಬಟ್ಟೆಯಲ್ಲಿ ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೇ ಡಿಸೈನು. ಈ ಡಿಸೈನಿಗೆ ತುಂಬ ಹಣ ಕೊಡಬೇಕು. ಇವೆಲ್ಲ ಕಡಿಮೆ ರೇಟಿಗೆ ನಾವೇ ಮನೆಯಲ್ಲಿ ಆರಾಮದಲ್ಲಿ ಸ್ಟಿಚ್ ಆದ ಬ್ಲೌಸಿಗೂ ಕೂಡ
ಮಾಡ್ಕೋಬೋದು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.